ಜಪಾನ್ನಲ್ಲಿ ಮಕ್ಕಳು ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ, ಮಾರಲಿ ಹಾಗೂ ಸೋಷಿಯಲಿ ಕೂಡ ಹೇಗೆ ಡೆವಲಪ್ ಆಗ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಜಪಾನ್ ಒಂದು ಅತಿ ಚಿಕ್ಕ ದೇಶವಾದರೂ ಎಲ್ಲ ರೀತಿಯಲ್ಲೂ ತುಂಬಾ ಡೆವಲಪ್ ಆಗಿರೋ ದೇಶ. ಇದಕ್ಕೆ ಮೂಲ ಕಾರಣ ಅಲ್ಲಿನ ಎಜುಕೇಷನ್ ಸಿಸ್ಟಮ್ ಅಂತಾನೇ ಹೇಳಬಹುದು. ಜಪಾನ್ನಲ್ಲಿ ಮಕ್ಕಳು ತಮ್ಮ ಸ್ಕೂಲ್ಗಳನ್ನು ತಾವೇ ನಿರ್ವಹಿಸುವಂತೆ ನಡೆಯುತ್ತದೆ. ಅಲ್ಲಿನ ಮಕ್ಕಳು ಒಂದು ವಿಶೇಷವಾದ ಯೋಜನೆಯಲ್ಲಿ ಬೆಳೆಯುತ್ತಾರೆ. ತಮ್ಮ ಸ್ಕೂಲ್ಗಳಲ್ಲಿ ಅಡಿಗೆ ಮಾಡುವುದು ತಾವೇ, ಊಟ ಬಡಿಸುವುದು ತಾವೇ, ಕ್ಲೀನ್ ಮಾಡುವುದು ತಾವೇ, ಟೇಬಲ್ಗಳನ್ನು ಸಫಾಯಿ ಮಾಡುವುದು ತಾವೇ, ನ್ಯಾಪ್ಕಿನ್ಗಳನ್ನು ಇಡುವುದು ಮತ್ತು ನ್ಯಾಪ್ಕಿನ್ಗಳನ್ನು ಎತ್ತುವುದು ತಾವೇ ಮತ್ತು ಟೇಬಲ್ಗಳನ್ನು ಅರೇಂಜ್ ಮಾಡುವುದು ತಾವೇ. ಇಂತಹ ಸ್ವಾವಲಂಬನೆಯ ಕೆಲಸಗಳಿಂದಲೇ ಅವರು ಡೆವಲಪ್ ಆಗಿರುವುದು ಎಂದು ಒಂದು ರಿಸರ್ಚ್ ಹೇಳುತ್ತದೆ. ರಿಸರ್ಚ್ನ ಪ್ರಕಾರ ಯಾವ ಮಕ್ಕಳು ತಮ್ಮ ಚಿಕ್ಕಂದಿನಿಂದಲೇ ಎಲ್ಲ ಕೆಲಸಗಳನ್ನು ಮಾಡುತ್ತಾರೋ ಅವರು ಬೆಳೆದು ಒಳ್ಳೆಯ ನಾಗರಿಕರಾಗುವುದರ ಜೊತೆಗೆ ಮಾದರಿ ನಾಗರಿಕರಾಗುವರು ಎಂದು ತಿಳಿಸುತ್ತದೆ. ಆದ್ದರಿಂದ ನಿಮ್ಮ ಮಕ್ಕಳು ಆ ಪರ್ಕೆ, ಮಾಪ್ ಅಥವಾ ಯಾವುದೇ ಕ್ಲೀನ್ ಮಾಡುವ ವಸ್ತುಗಳನ್ನು ಎತ್ತಿ ನಿಮಗೆ ಹೆಲ್ಪ್ ಮಾಡಲು ಬಂದಾಗ ಅವರನ್ನು ಉತ್ತೇಜನೆ ಮಾಡಿ ಅವರಿಗೂ ಕೆಲಸ ಮಾಡಲು ಬಿಡಿ. ಇದರಿಂದ ಅವರ ಓವರಾಲ್ ಡೆವಲಪ್ಮೆಂಟ್ ಆಗುವುದರ ಜೊತೆಗೆ ತಮ್ಮ ಸ್ಕೂಲ್ನ ಕ್ಲೆನ್ಲಿನೆಸ್, ಮನೆಯ ಕ್ಲೆನ್ಲಿನೆಸ್ ಮತ್ತು ಸುತ್ತಮುತ್ತಲಿನ ಕ್ಲೆನ್ಲಿನೆಸ್ಸನ್ನು ಅವರು ಕಾಪಾಡಿಕೊಳ್ಳುವಂತೆ ಆಗುತ್ತದೆ. ಧನ್ಯವಾದಗಳು.